ಸೊ ಧರ್ಮ ಕೇಳಿ ಉಗ್ರರು ಗುಂಡು ಹೊಡಿತಾರಾ? ಆರ್ಬಿ ತಿಮ್ಮಾಪುರ್ ಹೇಳಿಕೆಗೆ ವ್ಯಾಪಕ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಪ್ರತಿಕ್ರಿಯೆಗೆ ನಿರಾಕರಿಸಿದ್ದಾರೆ ಆರ್ಬಿ ತಿಮ್ಮಾಪುರ್ ಅವರು. ಸೊ ಬಿಜೆಪಿಯವರು ರಾಜಕಾರಣದಲ್ಲಿ ಧರ್ಮ ಬೆರೆಸಕ್ ಹೋಗ್ಬೇಡಿ ಅಂತಿದ್ದಾರೆ. ಅಯ್ಯೋ, ನೀವು ಅದನ್ನೇ ಮಾಡ್ಕೊಂಡು ಬಂದಿದ್ದು, ಬನ್ನಿ ಸರ್, ರಕ್ಷಣೆ ಕಡೆಗೆ ಗಮನ ಕೊಡಿ ಅಂತ ತಿಮ್ಮಾಪುರ್ ಅವರು ಹೇಳಿದ್ದಾರೆ. ಧರ್ಮ ಕೇಳಿ ಉಗ್ರರು ಗುಂಡಿಕ್ಕಿದ್ದಕ್ಕೆ ಸಾಕ್ಷ್ಯ ಬೇಕಾ? ಮಾನ್ಯ ತಿಮ್ಮಾಪುರ್ ಅವರು, ಯಾರಾದರೂ ತನ್ನ ಗಂಡನನ್ನ ಕಳ್ಕೊಂಡಿರೋರು ಫೋನ್ ಮಾಡಿಬಿಟ್ಟು ನಿಂಗೆ ಗಂಡನ ನಿಂಗೆ ಹೊಡೆದಿದ್ದಾರೆ ಅಂತೇಳಿ 1 ಗಂಟೆಯಲ್ಲಿ ಏನಾದ್ರು ಸುಳ್ಳು ಹೇಳಕ್ಕಾಗತ್ತಾ? ತಿಮ್ಮಾಪುರ್ ಅವರೇ, ನೀವು ಆ ಜಾಗದಲ್ಲಿ ಇದ್ದಿದ್ದಿದ್ರೆ, ಪಕ್ಕದಲ್ಲಿ ಜಮೀರ್ ಅಹಮದ್ ಖಾನ್ ಅವರು ಇದ್ದಿದ್ದಿದ್ರೆ ನಿಮ್ಮನ್ನು ಹೊಡಿತಾ ಇದ್ರು. ಜಮೀರ್ ಅಹಮದ್ ಖಾನ್ ಬಿಡ್ತಿದ್ರು. ಕಲ್ಮಾ ಅವ್ರಿಗೆ ಓದಕ್ಕೆ ಬರುತ್ತೆ, ನಿಮಗೆ ಬರಲ್ಲ. ಹಿಂದೂ ID ಕಾರ್ಡ್ ನೋಡಿದ್ರು ಗುಂಡು ಹೊಡೆದ್ರು. ಮುಸ್ಲಿಮ್ನ ಕೊಂದಿಲ್ಲ ಅವರು. ಯಾರೇ ಸತ್ರು ಅದನ್ನು ರಾಜಕೀಯವಾಗಿ ಹೆಂಗೆ ಲಾಭ ತಗೋಬೇಕು ಅನ್ನೋದೇ ನಿಮ್ಮ ಧ್ಯೇಯ ಆದರೆ ದೇಶದ ಪರಿಸ್ಥಿತಿ ಎಲ್ಲಿಗೆ ಹೋಗ್ಬೇಕಾಗ್ತದೆ? ಸತ್ತಾಗೂ ದೇಶ ಗಂಡಾಂತರ ಬಂದಿದೆ, ಸಾವುಗಳಾಗಿದ್ದಾವೆ. ಅದಕ್ಕೆ ನೋವನ್ನು ವ್ಯಕ್ತಪಡಿಸಬೇಕು. ಬಿಟ್ಟುಕೊಟ್ಟು ಹಿಂದೂ ಧರ್ಮನಷ್ಟೇ ಹುಡುಕಿ ಕೊಂದರು. ಏನು ಇದಕ್ಕೆಲ್ಲ ಅಂತಾರೆ? ಚುನಾವಣೆ ಬಂದಾಗ ಕಾರವಾರದಾಗ ಯಾರು ಸತ್ರು, ಮುಸ್ಲಿಮೇ ಕೊಂದರು. ಇಲೆಕ್ಷನ್ ಮಾಡಿದೆಲ್ಲ, ಎಲ್ಲವೂ ಇಲೆಕ್ಷನ್ ದೃಷ್ಟಿಯಿಂದ ನೋಡಿಕೊಂಡ್ರೆ ಇಸಿತ್ತೆ ಕರೆಕ್ಟ್. ಯಾರು ನೀವು ಹೊಡೆದು ಓಡಿ ಹೋಗೋ ಜಾತಿ ಕೇಳ್ಕೊಂಡು ಹೊಡೆಯೋಕ್ಕಾಗತ್ತೇನ? ನೀನು ಪ್ರಾಕ್ಟಿಕಲ್ ಇದು ಯೋಚನೆ ಮಾಡಿ.